ಚಂದು, ನೀನು ಬೇಜಾರಾಗಿ ಇಲ್ಲಿ ಕೂತ್ಕೋಬೇಡ. ಹೋಗು, ಅಲ್ಲಿ ಅವನು ನಿಖಿಲ್ ಬರ್ತಿದಂಗೆನೆ ಅವಳು ಮರ್ಯಾದೆ ತೆಗಿಬೇಕು, ಅವಳು ಬಂಡವಾಳನ ನೀನು ಬಯಲು ಮಾಡಬೇಕು. ಇಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅವಳು ಆಲೇನೆ ಅವ್ರ ಮನೆಗೆ ಹೋಗಿ ಎಲ್ಲನ ಚೆನ್ನಾಗಿದ್ದಾರೆ, ಅವ್ರ ಮನೇಲಿ ಎಲ್ಲ ಒಪ್ಕೊಂಡಿದ್ದಾರೆ. ಆಲೆ ಹೋಗಿ ಎಲ್ಲನ ಅವನ ಜೊತೆ ಚೆನ್ನಾಗಿದ್ದಾಳೆ. ಅದಕ್ಕೋಸ್ಕರನ ನೀನು ಇಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅವನು ಅಲ್ಲಿ ಬತ್ತಾ ಹೋಗ್ತಾ ಇರ್ತಾನೆ. ಅವನೆಲ್ಲಿ ಬಂದು ಹೋಗ್ತಾನೆ ಅಂತ ಹೇಳಿ ನೀನು ಇಲ್ಲಿ ಕೂತ್ಕೊಂಡ್ರೆ ಗೊತ್ತಾಗೋದಿಲ್ಲ. ಅವ್ನು ಬಂದಿದ ತಕ್ಷಣ ನೀನು ಅವ್ನ ಮರ್ಯಾದೆ ತೆಗಿಬೇಕಂದ್ರೆ ನೀನು ಅಲ್ಲೇ ಕೂತ್ಕೋಬೇಕು. ಅವ್ರ ಮನೆ ಬಾಗಿಲಲ್ಲೇ ಕೂತ್ಕೊಂಡು ಕಾತ್ಕೊಂಡು ನೀನು ಅವ್ನು ಬಂದಮೇಲೆ ಅವಳ ಬಂಡವಾಳನ ಬಯಲು ಮಾಡಲೇಬೇಕು ನೀನು. ಚಂದು, ಎಲ್ಲೋಗಿದ್ದಾರೆ? ಹೋಗೇ ಇಲ್ಲ ಅವರು. ನೀನು ಹಂಗೆ ಅನ್ಕೊಂಡಿದ್ಯಾ ಹೋಗಿಲ್ಲ ಅವರು ಅಂತ ಹೇಳಿ? ಅವರು ಕಾರು ತರಿಸ್ಕೊಬಿಟ್ಟು ಅವ್ನು ಯಾರೋ ಒಬ್ಬ ಇದಾನಲ್ಲ, ರಮ್ಮನ್ನ ಕರ್ಕೊಂಡು ಹೋಗ್ತಾನಲ್ಲ, ಅವನು ಬಂದು ಕರ್ಕೊಂಡು ಹೋಗಿದ್ದಾನೆ ಕಾರಲ್ಲಿ. ಆ ಕಡೆಯಿಂದ ಆ ಕಡೆ ಹೋಗಿ ಬಂದಿದ್ದಾರೆ. ನಿನಗೆ ಗೊತ್ತಾಗ್ದಂಗೆ ಹೋಗಿ ಬಂದಿದ್ದಾರೆ. ಅವನು ಇಲ್ಲಿಗೆ ಬರೋದಕ್ಕೆ ಬಿಟ್ಟಿಲ್ಲ ಅವನಿಗೆ. ಅದಕ್ಕೆ ಅವನು ಬಂದೇ ಬರ್ತಾನೆ. ನಾಳೆ ಭಾನುವಾರ ಅಂತೆ, ಅವನ ಅಂಗಡಿ ಬಾಕ್ಲಾಕೊಂಡು ಬಂದೇ ಬರ್ತಾನೆ ಇಲ್ಲಿಗೆ. ಅವನು ಬಂದಾಗ ಅವಳು ಬಂಡವಾಳ ನೀನು ಬಯಲು ಮಾಡಲೇಬೇಕು. ಬಯಲು ಮಾಡಲಿಲ್ಲ ಅಂತಂದರೆ ಆಗೋದಿಲ್ಲ. ಅವಳು ಇನ್ನೂ ತುಂಬ ಮೆರೀತಾ ಇದ್ದಾಳೆ. ನನ್ನ ಹೆಂಗೆ ಬೇಕು ಹಂಗೆ ಬೈತಾಳೆ. ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅವಳಿಗೆ. ನೋಡಿ, ಇವತ್ತೊಂದು ಸ್ವಲ್ಪ ನಾನು ಮರ್ಯಾದೆ ಕೊಡ್ದಾಗ ನೀನು ಬರಲೇಬೇಡ ನಮ್ಮ ಮನೆ ಹತ್ರ ಅಂತ ಹೇಳ್ತಾವಳೆ. ಹೋಗಿ ಅವಳು ಮರ್ಯಾದೆ ತೆಗಿದಂಗೆ ಬಿಡಬೇಡ. ನೀನು ಮಾಡಿರೋ ಮೋಸಕ್ಕೆ. ನೀನು ಇವತ್ತು ಅವಳಿಗೆ ಒಂದು ಬಾಳು ಕೊಡ್ತೀನಿ ಅಂತ ಬಂದಿದೀಯಾ. ನಿನ್ನಂತ ನೀನು ಮೋಸ ಮಾಡಿಬಿಟ್ಲಲ್ಲ ಅವಳು. ಹೋಗು, ಅವಳಿಗೆ ಮರ್ಯಾದೆ ತೆಗಿದಂಗೆ ಬಿಡಬೇಡ ನೀನು. ಹೋಗು, ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ, ಅಲ್ಲೇ ಕೂತ್ಕೋಬೇಕು ಕಾತ್ಕೊಂಡು. ತಡಿ ಹೋಗ್ತೀನಿ. ಹಂಗಾದ್ರೆ ಹಿಂಗೆಲ್ಲ ಈತ ಮ್ಯಾಟ್ರು. ಅವ್ನು ಬರಲಿ, ಅವಳು ಬಂಡವಾಳ ಬಯಲು ಮಾಡಲಿಲ್ಲ ನೋಡು. ನನ್ನ ಹೆಸರು ಚಂದು ಅಂತ ಕರಿಬೇಡ ಸುಸಕ್ಕ. ಹೋಗ್ತೀನಿ, ಅಲ್ಲೇ ಅವ್ರ ಮನೆ ಬಾಗಿಲಲ್ಲಿ ನಾಯಿ ಕಾತ್ಕೊಂಡು ಕೂತ್ಕೊಂತೀನಿ. ಅವ್ರ ಮನೆ ಬಾಗಿಲಿಗೆ ಕೂತ್ಕೋಬೇಡ ನೀನು. ಕೂತ್ಕೊಂಡ್ರೆ ಯಶೋರ್ ಮನೆ ಹತ್ರ ಕೂತ್ಕೋ. ಅಲ್ಲಿ ಕೂತ್ಕೊಂಡು ನೋಡ್ತಾ ಇರು. ಅಲ್ಲಿ ಕೂತ್ಕೊಂಡು ನೋಡಿ ಅವ್ನು ಬಂದಿದ ತಕ್ಷಣ ಹೇಳು. ಅವ್ರ ಮನೆ ಹತ್ರನೇ ಕೂತ್ಕೊಂಡ್ರೆ ಅವರು ಇವನು ಯಾಕೆ ಇಲ್ಲಿ ಬಂದು ಕೂತ್ಕೊಂಡವನಿ ಅಂತ ಹೇಳಿ ಅವನಿಗೆ ಇಲ್ಲಿ ಬರೋದಂಗೆ ಮಾಡ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ತಾಯಿ ಮಗಳಿಬ್ರು. ಹೋಗು, ಅಲ್ಲೇ ಯಶೋರ್ ಮನೆ ಹತ್ರ ಕೂತ್ಕೋ. ಅಲ್ಲಿ ಕೂತ್ಕೊಂಡು ಕಾಯ್ತಾ ಇರು. ಅವ್ನು ಬಂದೇ ಬರ್ತಾನೆ. ಅವ್ನು ಬಂದಮೇಲೆ ಅವಳು ಬಂಡವಾಳ ಎಲ್ಲನ ಬಯಲು ಮಾಡು. ಸರಿ ಆಯಿತು ಸುಸಕ್ಕ, ನಾನು ಈಗಲೇ ಹೋಗ್ತೀನಿ. ಈಗಲೇ ಹೋಗ್ಬಿಟ್ಟು ಅವಳು ಬಂಡವಾಳನ ಬಯಲು ಮಾಡ್ತೀನಿ. ಅಲ್ಲೇ ಕಾತ್ಕೊಂಡು ಕೂತ್ಕೊತೀನಿ. ಅವ್ನು ಯಾವಾಗ ಬರ್ತಾನೆ ಬರಲಿ, ಒಂದಲ್ಲ ಒಂದಿನ ಬರಲೇಬೇಕು. ಒಂದಲ್ಲ ಒಂದಿನ ನಾನು ಬಂಡವಾಳ ಬಯಲು ಮಾಡ್ತೀನಿ. ಆದಷ್ಟು ಬೇಗ ಆಗಲಿ. ಆದಷ್ಟು ಬೇಗ ಹೋಗು, ಅಲ್ಲಿ ಕಾತ್ಕೊಂಡಿರು. ಇಲ್ಲಿ ನೀನು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಅಂದರೆ ಅವ್ರು ಹೆಂಗೆ ಬೇಕಾದರೂ ಹೋಗ್ತಾರೆ. ಎಷ್ಟು ದಾರಿಗಳಿದ್ದಾವೆ, ಹಂಗಾದ್ರೂ ಹೋಗ್ತಾರೆ, ಹಿಂಗಾದ್ರೂ ಹೋಗ್ತಾರೆ ಅವರು. ಅದಕ್ಕೋಸ್ಕರ ಹೋಗಿ ಅಲ್ಲೇ ಕೂತ್ಕೋ. ಸರಿ ಆಯ್ತಕ್ಕ, ಈಗಲೇ ಹೋಗ್ತಾ ಇದ್ದೀನಿ. ನಾನು ಅಲ್ಲೇ ಕಾತ್ಕೊಂಡು ಕೂತ್ಕೊಳ್ತೀನಿ. ಮತ್ತು ನನಗೇನೆ ಹೆಂಗೆ ಬೇಕು ಹಂಗೆ ಬೈತಾರೆ. ನಾನು ಎಷ್ಟು ಸಹಾಯ ಮಾಡಿದ್ದೀನಿ ತಾಯಿ ಮಗಳಿಗೆ ಇಬ್ಬರೊಳಗೂ. ನನ್ನ ಸಹಾಯ ಮಾಡ್ದಾರೆ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಎಲ್ಪ್ ಮಾಡಿದ್ದೀನಿ. ಬಿಡು ಹೋಗ್ಲಿ ಅಂತ ಹೇಳಿ ಎಲ್ಲದ್ರಾಗೂ ಧೈರ್ಯ ಹೇಳಿದ್ದೀನಿ. ಇವತ್ತು ನನ್ನೇ ಬೈತಾಳೆ. ಮತ್ತು ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಇವರು ಯಾರನ್ನೂ ನೆನೆಸ್ಕೊಂಬಲ್ಲ ಕಷ್ಟಾಗ ಆಗಿರೋರಿಗೆ. ಚಂದ ಇವತ್ತು ಬಂದು ಎಷ್ಟು ಆಡ್ಕೊಂತಿದ್ರು ಜನ. ಆವಾಗ ಅಂಥವ್ರಿಗೆ ಇವನು ಬಂದು ಎಷ್ಟು ಒಳ್ಳೇದು ಮಾಡಿದ್ದಾನೆ. ಇಂಥವ್ನಿಗೆ ಮರ್ಯಾದೆ ಕೊಟ್ಟಿಲ್ಲ. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಪೆಟ್ಟಿಂಗ್ ಇಕ್ಕಿದ್ದು. ಇಲ್ಲೇ ಕೂತ್ಕೊಂತೀನಿ. ಸಿಕ್ಕಿ ಎದ್ದೋಗಲ್ಲ. ಇವ್ರ ಮನೆ ತಾಗ ಇಲ್ಲೇ ಕೂತ್ಕೊಂಡು ಇಲ್ಲೇ ಕಾದು ಅವನು ಬರಲಿ. ಬಂದೇ ಬರ್ತಾನೆ. ಒಂದಲ್ಲ ಒಂದಿನ ಬರಲೇಬೇಕು. ಬಾರೋ, ಎಲ್ಲಿದೆಯಾ ಬಾರೋ. ನೀನು ಬಂದಮೇಲೆ ಅವಳು ಬಂಡವಾಳ ಎಲ್ಲ ಗೊತ್ತಾಗೋ ಥರ ಮಾಡ್ತೀನಿ. ನೀನು ಬಿಟ್ಟು ಹೋಗ್ಬೇಕು ಅವಳನ್ನ. ನಾನು ಅವಳನ್ನ ಇನ್ಮೇಲೆ ಕಣ್ಣೆತ್ತಿ ಸಮೇತ ನೋಡೋದಿಲ್ಲ, ಮಾತಾಡ್ಸೋದಿಲ್ಲ. ಇಬ್ಬರು ಇಲ್ದಂಗೆ ಅವಳು ಮದುವೆ ಇಲ್ದಂಗೆ ಹೆಂಗಿದ್ಲೋ ಹಂಗೆ ಆಗಬೇಕು ಮತ್ತೆ ಅವಳ ಜೀವನ. ಹಂಗೆ ಆಗ್ದಲೆ ಅಂತ ನಾನು ಬಿಡೋದಿಲ್ಲ ಅವಳನ್ನ. ಯಾಕೋ ಇಲ್ಲಿ ಕೂತಿದ್ಯಾ? ಅವನು ಬರ್ತಾನೆ, ಅವ್ನು ನಿಖಿಲು. ಅವನೆಂಥ ಲೋಪರ್ ಅಂತ ಇವಳಿಗಿನ್ನೂ ಗೊತ್ತಿಲ್ಲ. ಅವನು ರಾತ್ರಿನೇ ಬಿಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಹಾಳಾಗಿ ಹೋಗಿ ಇವಾಗ ಬಂದಿದ್ದಾನೆ ಮತ್ತೆ ಅಂತಂದರೆ ಅವನೆಂಥವನೋ ಏನೋ. ಅವನ ಎದುರಿಗೆ ಇವಳು ಬಂಡವಾಳ ಎಲ್ಲನ ಬಯಲು ಮಾಡಬೇಕು. ಅದಕ್ಕೆ ಅವ್ನು ಬರ್ತಾನೆ. ಅವ್ನು ಬರೋ ತಕ್ಕ ನಾನು ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಅವ್ನು ಬಂದಿದ್ದ ತಕ್ಷಣ ಅವಳು ಬಂಡವಾಳ ಬಯಲು ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದೀನಿ ನಾನು. ಅಯ್ಯೋ, ನೀನು ಬುದ್ಧಿ ಇಲ್ದಂಗೆ ಮಾಡ್ಕೊಂಡು ಕೂತ್ಕೊಂಡೆ ತಗ. ಯಾರ ಮೇಗಳ ಸಿಟ್ಟಿಗೆ ನೀನು ಹಿಂಗೆ ಮಾಡ್ಕೊಂಡು ನಿನ್ನ ಜೀವನ ಹಾಳಾಯ್ತು. ಇವತ್ತು ನಿನ್ನ ಜೀವನ ಹಾಳಾಗೈತೆ. ಯಾರೇನು ಬಂದು ಮಾತಾಡಿದ್ರ, ಯಾರೇನೋ ಬಂದು ಕೇಳಿದ್ರ? ಏನಿಲ್ಲ, ನೀನಾಗಿ ನೀನು ಮಾಡ್ಕೊಂಡು ಅನುಭವಿಸ್ಬೇಕು. ನೀನಾಗಿ ನೀನು ಮಾಡ್ಕೊಂಡಿರೋದಕ್ಕೆ ಅನುಭವಿಸ್ತೀನಿ. ಅವಳು ಅನುಭವಿಸ್ಬೇಕು. ನಾನು ಹೆಂಗೆ ಅನುಭವಿಸ್ತಾ ಇದ್ದೀನೋ ಅವಳು ಅನುಭವಿಸ್ಬೇಕು. ಅವಳನ್ನ ಖುಷಿಯಾಗಿರೋದಕ್ಕಂತ ನಾನು ಬಿಡೋದಿಲ್ಲ. ಅವಳು ಅನುಭವಿಸ್ಲೇಬೇಕು. ನಾನು ಮಾಡ್ಕೊಳ್ರಪ್ಪ. ಯಾರಿಗೆ ಹೇಳಕ್ಕೂ ಆಗಲ್ಲ. ಬಾರೋ, ಅದೆಲ್ಲಿದೆಯಾ ಬಾರೋ. ಇಲ್ಲೇ ನಾಯಿ ಕಾದಂಗೆ ಕಾಯ್ತೀನಿ. ನಾಯಿ ಕಾದಂಗೆ ಕಾದು ಅವಳು ಬಂಡವಾಳ ಬಯಲು ಮಾಡ್ತೀನಿ. ಬಾರೋ, ಅದೆಲ್ಲಿದೆಯಾ ಬಾರೋ. ನಿಖಿಲ್ ಇವತ್ತು ರಾತ್ರಿಗೆ ಬರ್ತಾ ಇದ್ದಾನಂತೆ. ಇವತ್ತು ಸಂಜೆನೆ ಬರ್ತೀನಿ ಅಂತ ಹೇಳಿದ್ದಾನೆ. ಹಿಂಗೆ ಬಂದರೆ ಸಾಕಪ್ಪ. ನನಗೆ ನಿಖಿಲ್ ಜೊತೆಯಲ್ಲಿದ್ದರೆ ಏನೋ ಒಂಥರ ನನಗೆ ಮನಸ್ಸಿಗೆ ಧೈರ್ಯ. ಯಾವಾಗ್ಲೂ ಇಂಥ ಸಮಯದಲ್ಲಿ ಗಂಡ ಆದವನು ಹೆಂಡ್ತಿ ಪಕ್ಕದಲ್ಲಿದ್ದರೆ, ಪ್ರೆಗ್ನೆಂಟ್ ಇದ್ದಾಗ ಅವಳು ಪಕ್ಕದಲ್ಲಿ ಇದ್ಕೊಂಡು ಅವಳಿಗೆ ಧೈರ್ಯ ಹೇಳ್ಕೊಂಡು ಅವನು ನೋಡಿಕೊಂಡ್ರೆ ಈ ಹೆಂಡ್ತಿಗೆ ಎಷ್ಟು ಧೈರ್ಯ ಅಲ್ವಾ.
ಗಂಡ ಅದನ್ನ ಜೊತೆಗಿರಬೇಕು. ಅದಕ್ಕೆ ಅಮ್ಮನಿಗೆ ಹೇಳ್ತೀನಿ ಏನಾದರೂ ಮಾಡಮ್ಮ ಸ್ಪೆಷಲ್ ಅಂತ. ಅಮ್ಮ 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 ಏನಮ್ಮ ಸುಪ್ಪಿ? ಅಮ್ಮ ನಿಖಿಲು ಇವತ್ತು ಸಂಜೆನೇ ಬರ್ತಾರಂತೆ. ಇನ್ನೇನು ಸಂಜೆ ಬೇಗ ಕ್ಲೋಸ್ ಮಾಡ್ಕೊಂಡು ಹಿಂಗೆ ಬರ್ತೀನಿ, ಇನ್ನೇನು ನಾಳೆ ತೆಗಿಯೋದಿಲ್ಲ. ಅದಕ್ಕೆ ಇನ್ನೇನು ಮನೆಗೆ ಹೋಗೋಣ, ಅಮ್ಮಂಗೆ ಹೇಳಿದ್ದೀನಿ ಫೋನ್ ಮಾಡಿ ಬರ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಏನಾದರೂ ಮಾಡಮ್ಮ. ಏನಾದರೂ ಅಂಕಲ್ಗೆ ಹೇಳ್ತೀಯಾ ಏನಾದರೂ ಮಟನ ಚಿಕನ ತಗೊಂಬ ಅಂತ? ಕಳಿಸ್ನಿ ಅಂತಪ್ಪ ಯಪ್ಪ, ನಾನು ಬೇಡ ಅಂತ ಹೇಳಿದೆ. ಸರಿ ಆಯ್ತು ಹೇಳಿ ಕಳಿಸು ಅಂತ ಹೇಳ್ತೀನಿ. ಮಟನ್ನು ಚಿಕನ್ ಕಳಿಸ್ತೀನಿ ಅಂತ 2 ಕಳಿಸು ಅನ್ನೋಣ. 2 ಮಾಡಮ್ಮ. ಏನಾದರೂ ಸ್ಪೆಷಲ್ ಮಾಡು. ನಿಖಿಲ್ ಸಂಜೆನೇ ಬರ್ತಾ ಇದ್ದಾನಲ್ಲ, ಊಟ ಮಾಡಿ ಮಲ್ಕೊಳ್ಳೋಣ ಎಲ್ಲರ ಜೊತೆಗೆ. ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲವನ್ನ ಮಟನ್ ಮತ್ತು ಚಿಕನ್ ಎಲ್ಲ ರೆಡಿ ಮಾಡಮ್ಮ, ಬರ್ತಾನೆ ನಿಖಿಲು. ಸುಮ್ಕಿರು, ರಾತ್ರಿಕೇನೆ ಬರಲಿ. ರಾತ್ರಿಕೆ ಬಂದರೆ ಯಾರಿಗೂ ಗೊತ್ತಾಗೋದಿಲ್ಲ, ಕತ್ಲಾಗಿರುತ್ತಲ್ಲ, ಯಾರೂ ನೋಡಲ್ಲ. ಸ್ವಲ್ಪ ಲೇಟಾಗೆ ಬಾ. ಲೇಟಾಗೆ ಬರೋದು, ಒಂದು 7:30-8 ಗಂಟೆ ಆಗುತ್ತೆ ಕತ್ಲಲ್ಲಿ ಬರೋಕ್ಕೆ. ಯಾರೂ ನೋಡಲ್ಲ ಅಷ್ಟೊತ್ನಾಗೆ ಬರಲಿ ಬಿಡು, ಗಾಡಿಲೇ ಬರಲಿ ಹೇಳು. ಇಲ್ಲಾಂದರೆ ಕಾರೇ ಹೇಳಮ್ಮ ಸುಮ್ಮನೆ, ಅಂಕಲ್ಗೆ ಚಳಿ ಬೇರೆ, ಪಾಪ ಚಳಿಲಿ ಬರ್ತಾನೆ. ಹೇಳಿದ್ದೀನಿ ಬರುತ್ತಂತ ಹೇಳು, ಕರ್ಕೊಂಬತ್ತೀನಿ ಬಿಡು ಅಂತ ಹೇಳೈತೆ. ಇನ್ನು ಎಷ್ಟೊತ್ತಾಗುತ್ತೆ? ಒಂದು 10 ನಿಮಿಷ, 1/4 ಗಂಟೆ ಆಗುತ್ತೆ. ಅದಕ್ಕೆ ಒಂದು 1/4 ಗಂಟೆ ಆಗುತ್ತೆ, ಬಿಟ್ಟು ಹೋಗು ಅಂತ ಹೇಳು ಅಂಕಲ್ಗೆ. ಅಯ್ಯಪ್ಪೆಲ್ಲ ಅಂಥವಕ್ಕೆಲ್ಲ ಲೆಕ್ಕನೇ ಹಾಕಲ್ಲಮ್ಮ. ಏನಾಗಲಿ ಹೇಳು, ಪಾಪ ನಾನು ಹೇಳಿದ್ರೆ ಪಾಪ ತಂದು ಕೊಡೋದು ಏನಾಗಲಿ ಹೇಳು. ನಾ ಅಯ್ಯಪ್ಪ ಇರೋದಕ್ಕೆ ಎಷ್ಟೋ ಬೆಸ್ಟ್ ಗೊತ್ತಾ. ಇವಾಗ ನಿಮ್ಮಪ್ಪ ದುಡಿಯೋದಾಗಿದ್ರೆ ಎಲ್ಲ ಆಗ್ತಾ ಇರಲಿಲ್ಲ ಇಷ್ಟೊಂದೆಲ್ಲ ಮಾಡೋದಕ್ಕೆ. ಅಯ್ಯಪ್ಪ ಇರೋದಕ್ಕೇನೆ ನನಗೆ ವಾಸೆ ಕಣಮ್ಮ ನಿಜವಾಗ್ಲೂ. ಅದಕ್ಕಾಗಿನ ನೀನು ಯಾತನು ಹೇಳಕ್ಕೆ ಹೋಗ್ಬೇಡ. ಆಮೇಲೆ ನಿಮ್ಮಪ್ಪ ಎದುರುಗಡೆ ಆಮೇಲೆ ಪುಸುಕನ ಅಂಕಲ್ ಅಂದ್ಗಿಂದಿಯ ಏನು ಕರನಾಗಲಿ, ಸ್ವಲ್ಪ ಹುಷಾರಾಗಿರು. ನಾನು ಇಷ್ಟು ದಿವಸ ಆಗೈತೆ ಏನೋ ಗೊತ್ತಿಲ್ಲದೆ ಇರೋ ನಿಮ್ಮಪ್ಪ ಈಗಲ್ಗೂ ಸ್ವಲ್ಪ ಅನುಮಾನನೇ ಡೌಟ್ ಐತೆ. ಆದರೂ ನಾನು ತೋರಿಸ್ಕೊಂಡಿಲ್ಲ, ನಾನು ಹೆಂಗಿರ್ಬೇಕೋ ಹಂಗಿದ್ದೀನಿ. ಸರಿ ಆಯ್ತಮ್ಮ, ನಾನು ಹಂಗೆಲ್ಲ ಹೇಳೋದಕ್ಕೆ ಹೋಗಲ್ಲ. ನಾನು ಅಂಥದ್ರಲ್ಲೆಲ್ಲ ಭಾಳ ಹುಷಾರು. ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಮ್ಮ. ನನಗೆ ಯಾವ ರೀತಿ ಇರಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅಂತ ನನಗೆ ಭಾಳ ಅರಿವೈತೆ. ಸರಿ ಅಮ್ಮ ಆಯಿತು, ಹೇಳ್ತೀನಿ ಹೇಳು. ಮಟನ್ ಸಾಂಬಾರು ಮಾಡಿ ಚಿಕನ್ ಫ್ರೈ ಮಾಡೋಕ್ಕಾಗುತ್ತೆ. ಸರಿ ಅಮ್ಮ ಆಯಿತು. ಸರಿ ಮಾಡಿಬಿಡು, ಬೇಗ ಎಲ್ಲ ತಯಾರಿ ಮಾಡಿಬಿಡು. ನಾನು ಸ್ವಲ್ಪ ತಾಗೇನೆ ಮಲ್ಕೊಂತೀನಿ. ಯಾಕೋ ಹೊಟ್ಟೆ ಎಲ್ಲ ಸ್ವಲ್ಪ ಯಾಕೋ ನನಗೆ ಬಾರ ಅನ್ನಿಸ್ತೈತೆ, ಗ್ಯಾಸ್ಟ್ರಿಕ್ ಟೈಪ್ ಆಗೈತೆ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂತೀನಿ ನಾನು. ಅದೇ ಜಾಸ್ತಿ ಹೊತ್ತು ಕೂತ್ಕೋಬಾರ್ದು, ಹೋಗಿ ಮಲ್ಕೋಬೋಗು. ಸ್ವಲ್ಪ ಹೊತ್ತು ಬೆಡ್ ಮೇಲೆ ಉಲ್ಡಾಡು, ಆವಾಗ ಸರಿ ಹೋಗುತ್ತೆ. ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಹಂಗೆ ಬೆನ್ನೋವು ಬರೋದು, ಒಂಥರ ಏನೋ ಹಿಂಸೆ ಆದಂಗೆ ಆಗುತ್ತೆ. ಅದಕ್ಕೇ ಹೋಗಿ ಸ್ವಲ್ಪ ಹೊತ್ತು ಉಲ್ಡಾಡೋಗಿ ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ. ಸರಿ ಆಯ್ತಮ್ಮ, ಹೋಗು ಬೇಗ ಮಾಡಿಬಿಡು. ನಿಖಿಲು ಇವತ್ತು ನೈಟೇ ಬರ್ತಾ ಇದ್ದಾನೆ. ಯಾಕಂತಂದರೆ ನಾಳೆ ಸಂಡೇ ಆಗಿರೋದ್ರಿಂದ ಇವತ್ತು ನೈಟೇ ಬರ್ತಾ ಇದ್ದಾನೆ. ಅದಕ್ಕೆ ನಮ್ಮ ಅಮ್ಮನಿಗೆ ಮಟನ್ ಚಿಕನ್ ಎಲ್ಲ ಮಾಡಮ್ಮ, ಎಲ್ಲ ರೆಡಿ ಮಾಡಿಬಿಡು ಅಂತ ಹೇಳಿದ್ದೀನಿ. ಯಾಕಂತಂದರೆ ಇವತ್ತು ಬೇಗ ಬಂದರೆ ನಾನು ನಿಖಿಲು ಚೆನ್ನಾಗಿ ಕೂತ್ಕೊಂಡು ಮಾತಾಡಿಕೊಂಡು ಇಬ್ಬರು ಊಟ ಮಾಡಿಕೊಂಡು ಚಿಕನ್ ಮಟನ್ ಎಲ್ಲನ ಭಾಳ ದಿವಸ ಆಗಿದ್ದು. ಅದಕ್ಕೇ ಇಂಥ ಟೈಮಲ್ಲಿ ಗಂಡ ಆಗಿರೋನು ನನ್ನ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ. ನಿಖಿಲ್ ಬರ್ತಾ ಇದ್ದಾರೆ ಅನ್ನೋದೊಂದು ಖುಷಿ, ನನಗೆ ತುಂಬಾ ಖುಷಿ ಆಗ್ತೈತೆ ಇವಾಗ ಬರ್ತಾ ಇರೋದಕ್ಕೆ. ಇವಾಗ ಫೋನ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಹೆಂಗೋ ಬಂದರೆ ಸಾಕು, ಬೇಗನ ತುಂಬ ಖುಷಿಯಾಗಿರ್ತೀವಿ ಇಬ್ರು. ನನಗಂತೂ ನಿಖಿಲ್ ಎಷ್ಟೊತ್ತಿಗೆ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.